ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಹರ್ಸಿ ಕರ್ನಾಡು. ಮತ್ತೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ, ಇವತ್ತು ಹೋಗ್ತಿರೋ ರೈಟ್ ಬಂದು ಕೊಟ್ಟಿಯೂರ್ಗೆ. ಶಿವತನ್ನ ಪ್ರೀತಿಯನ್ನು ಕಳೆದುಕೊಂಡ ಕೊಟ್ಟಿಯೂರ್ಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಅನ್ಕೊಂತಿರ್ಬೋದು, ಮೇ ಜುಲೈ ಟೈಮಿಗೆ ಏನಕ್ಕೆ ಅಷ್ಟೊಂದು ಜನ ಕೊಟ್ಟಿಯೂರು ಹೋಗ್ತಾರೆ, ಏನಿದೆ ಅಂತದಂತ. ಸೊ ಅಲ್ಲಿ ಏನಿದೆ ಅಂತದ್ದು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಈ ವ್ಲಾಗಲ್ಲಿ. ಗೈಸ್ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಅಲ್ಲಿ ನೋಡಿ ಪಾಪಣ 5 ಗಂಟೆಗೆ ಬಂತಂದ್ರೆ 8 ಗಂಟೆಗೆ ಬರ್ತದೆ ಬೆಳಿಗ್ಗೆನೆ. ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬಂದು ತಲುಪಿದ್ದೀವಿ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಒಂದು 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ಪಾರ್ಕಿಂಗ್ ಮಾಡೋದು, ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ನಮ್ಮ ಪಂಚೆ ಉಟ್ಕೊಳ್ಳೋಕ್ಕೆ ಫುಲ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಈ ಥರನೇ ಕಟ್ಕೊಳ್ಳೋದು ಪಂಚೆ ನೋಡಿ ಗೈಸ್. ಇಲ್ಲಿ ನೋಡಿ ಇದೇ ಥರ, ಈ ಥರ ಉಟ್ಕೊಂಡ್ರೆ ಫುಲ್ ಶಿಸ್ತ. ಬರ್ತೀವಿ. ನೀನು ಚಡ್ಡಿಲ್ಲ ಗೈಸ್. ಇವಾಗ ಫೈನಲಿ ಫಸ್ಟ್ ಟೈಮ್ ನಾವು ಪಂಚೆ ಉಟ್ಕೊಂತಿರೋದು. ಸತೀಶ್ ಹೆಂಗಿದ್ದೀರಿ? ಕಿಲೋಮೀಟರ್ ಇದೆ ಬರೋ ಅಲ್ಲಿಗೆ? ಇಲ್ಲಿಂದ 2 ಕಿಲೋಮೀಟರ್ ಬೆಟ್ಟಕ್ಕೆ ಹೋಗುವ. ಗೈಸ್ ಕೊಟ್ಟಿಯೂರು ಅಂತ ಆಸೆ ಪಟ್ಕೊಂಡು ಬಂದ್ಬಿಟ್ಟು ಇಲ್ಲಿ ಫುಲ್ ಮಳೆ ಅಂದರೆ ಫುಲ್ ಮಳೆ. ಇನ್ನೂ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗೋದಿರುತ್ತೆ ಇಲ್ಲಿಂದ ಪಾರ್ಕಿಂಗಿಂದ. ಸೊ ಮಳೆದೊಂದೇ ಟಾಸ್ಕ್ ಅನ್ಕೊಳ್ಳಿ. ಇವಾಗ ಅಲ್ಲಿ ಈ ಚಳಿಲಿ ಪುನಃ ಹೋಗಿ ಸ್ನಾನ ಮಾಡಬೇಕು. ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಗೈಸ್ ಇಲ್ಲಿ ಒಳಗೆ ಹೋಗುವಾಗ ದರ್ಶನಕ್ಕೆ ಹೋಗುವಾಗ ಶರ್ಟ್ ಎಲ್ಲ ರಿಮೂವ್ ಮಾಡಬೇಕು. ಸೊ ಶರ್ಟ್ ಎಲ್ಲ ರಿಮೂವ್ ಮಾಡಿ ಒಳಗೆ ಹೋಗ್ಬೇಕು. ಈ ಮಳೆಯಲ್ಲಿ ಶರ್ಟ್ ಎಲ್ಲ ರಿಮೂವ್ ಮಾಡಿದ್ರೆ ದೇವರಂತೂ ಗ್ಯಾರಂಟಿ. ಕೊಟ್ಟಿಯೂರು ಮೇನ್ ಟೆಂಪಲ್ ಹೋಗ್ಲಿಕ್ಕಿಂತ ಮುಂಚೆ ಫಸ್ಟ್ ಈ ಟೆಂಪಲ್ ಹೋಗಿ ಆಮೇಲೆ ಆ ಟೆಂಪಲ್. ಗೈಸ್ ಇದು ಇವಾಗ ಮೇನ್ ಕೊಟ್ಟಿಯೂರು ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಸೊ ಕ್ರೌಡ್ ಮಾತ್ರ ಸುಮಾರಾಗಿದ್ದಾರೆ. ಫುಲ್ ಸ್ನ್ಯಾಕ್ಸು, ಮಾಲೆಗಳು, ಫುಲ್ ಜಾತ್ರೆ ವೈಬ್ಸ್ ಇದೆ ಇಲ್ಲಿ. ಗೈಸ್ ಫುಲ್ ಅಂದರೆ ಫುಲ್ ಚಂಡಿ ಆಗ್ಬಿಟ್ಟಿದೆ. ಫುಲ್ ಅಂದರೆ ಫುಲ್ ಚಂಡಿಲೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವಿಡಿಯೋನ ಫುಲ್ವರೆಗೆ ನೋಡಿ. ಜೋಶ್ ಇರುತ್ತೆ, ಒಳ್ಳೆ ಜೋಶ್ ಇದೆ. ಇವಾಗ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನೀವೇನಾದರೂ ಕೊಟ್ಟಿಯೂರು ಬಂದರೆ ಇಲ್ಲಿ ಸ್ನಾನ ಮಾಡಬೇಕಾಗುತ್ತೆ ನನಗನ್ಸೋದು. ಸೊ ಇಷ್ಟೆಲ್ಲ ಕಷ್ಟಪಟ್ಕೊಂಡು ದೇವ್ರು ನೋಡೋಕೆ ಹೋಗ್ತೀವಲ್ಲ, ನಾವಂತೂ ತುಂಬ ಗ್ರೇಟ್ ಅಂದ್ಕೊಳ್ಳಿ. ಫಲ ಕೊಟ್ಟೆ ಕೊಡ್ತಾನೆ ದೇವರು. ಇವ್ರು ನೋಡಿ ಬಟ್ಟೆ, ಇಲ್ಲಿ ಕೊಟ್ಟಿಯೂರು ಬಂದರೆ ಬಟ್ಟೆ ತೆಗೆದ್ರೆ ಇದೇ ಥರ ಅನ್ಭವಿಸ್ಬೇಕಾಗುತ್ತೆ. ಫುಲ್ ಕಲರ್ ವಾಟ್ರ್ ಬರುತ್ತೆ. ಸೊ ಎಲ್ಲ ಲೋಕಲ್ ಇದಕ್ಕೆಲ್ಲ 200 ರೂಪಾಯಿ 300 ರೂಪಾಯಿಗೆ ಮಾರ್ತಾರೆ. ನೀವು ಬರೋದಾದರೆ ಮನೆಯಲ್ಲೂ ತೊಗೊಬಂದರೆ ಬೆಟರ್ ಅನ್ಕೋತೀನಿ. ಗೈಸ್ ಇವಾಗ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದ್ದೀವಿ. ಮೊಬೈಲೆಲ್ಲ ಫುಲ್ ಚಂಡಿ ಅಂದ್ಕೊಳ್ಳಿ. ಹಾಯ್ ಬ್ರೋ, ಹೆಂಗಿದೆ ಚಂಡಿ? ಫುಲ್ ಚಂಡಿ, ಕಾಚೆಲ್ಲ ಚಂಡಿ ಆಗ್ಬಿಡುತ್ತಾ? ಇಲ್ಲ ಬ್ರೋ. ಗೈಸ್ ಇನ್ನೇನು ತಲುಪ್ಲಿಕ್ಕಾಯ್ತು. ಫುಲ್ಲು ಜಲ್ಲಿಗಲ್ಲ ಅಂದ್ಕೊಳ್ಳಿ. ಫುಲ್ ನೀರು ಕಾಲಿಗೆ ಇವಾಗಲೇ ತಡ್ತಿದೆ. ಇಲ್ಲೇ ತಲುಪಬೇಕಾಯ್ತು ಕೊಟ್ಟಿಯೂರು ಟೆಂಪಲ್. ಕ್ರೌಡ್ ನೋಡಿ ಯಾವ ಥರ ಇದೆ ಅಂತ. ಈ ಟೈಮಲ್ಲಿ ಬಂದರೆ ಲಾಕ್ ಅಂದ್ಕೊಳ್ಳಿ. ನಾವು ಇಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ. ಶಾರ್ಟ್ಕಟ್. ಗೈಸ್ ಫೈನಲಿ ಕೊಟ್ಟಿಯೂರು. ಕ್ಯಾಮರಾಕ್ಕೆ ಏನೋ ಲೆನ್ಸ್ ಒಳಗೆ ಏನೋ ಹೋಗ್ಬಿಟ್ಟಿದೆ ಅನ್ಸುತ್ತೆ, ಶೇಡ್. ಪಾಪಣ ನಾನು ಆಗಲೇ 100 ರೂಪೀಸ್ ಕೊಟ್ಟಿದ್ದಲ್ಲ, ಚೇನ್ ತೊಗೊಬಿಡು 100 ರೂಪಾಯಿ ಹಾಕ್ಬಿಟ್ಟು. ಹೌದು, 10 ರೂಪಾಯಿ ಬಂಡರ್ ಹಾಕು, ಬಾಕಿ ಚೇನ್ ತಗೋ ಸುಮಾರಿದೆ. ಗೈಸ್ ಇಲ್ಲೆಲ್ಲ ಬಂದು ನೋಡಿ, ತೆಂಗಿನಕಾಯಿ ಮತ್ತೆ ದೀಪ, ಎಲೆಡಿಕೆ ಮತ್ತೆ ದುಡ್ಡು, ಸುಮಾರು ದುಡ್ಡು ಹಾಕಿದ್ದಾರೆ. ದುಡ್ಡೆಲ್ಲ ಕೈ ಹಾಕ್ಬಿಡಿ, ದುಡ್ಡು ತಗೋಬೇಡ ಅಂತ.
ಇದು ಚಂದನ ಬೊಟ್ಟೆ ಹಾಕ್ತಿರಲ್ಲ, ಹಣೆಗೆ ಬೊಟ್ಟೆ ಹಾಕ್ತಿರಲ್ಲ ಅದು ಉಜ್ಜು ಮತ್ತೆ ಸ್ವಲ್ಪ ಉಜ್ಜು. ಏ ಬಂಟೆ ನಿನ್ ಸಾಬೂನ್ ಸೋನಾ ಅಲ್ಲ ಸ್ಲೋನಾ? ಉಜ್ತಾ ಇರು. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿದೆ, ಶಿವ ತನ್ನ ಪ್ರೀತಿಯನ್ನು ಕಳೆದುಕೊಂಡ ಜಾಗ ಏನಕ್ಕೆ ಅಂತ ಹೇಳಿದ್ರೆ, ಪುರಾಣಗಳ ಪ್ರಕಾರ ದಕ್ಷ ಬ್ರಹ್ಮ ಅಂತ ಹೇಳೋನು ಯಜ್ಞ ಮಾಡ್ತಿರ್ತಾನೆ. ಪಾರ್ವತಿಯ ಮಗಳಾಗಿರ್ತಾರೆ ದಕ್ಷ ಬ್ರಹ್ಮಂದು. ಪಾರ್ವತಿ ದೇವಿನ ಕರೆದಿರಲ್ಲ ಆ ಯಜ್ಞಕ್ಕೆ. ಶಿವನ ಹತ್ರ ಹೋಗಿ ಕೇಳ್ತಾರೆ, ಪಾರ್ವತಿ ದೇವಿ ನಾನು ಹೋಗ್ತೀನಿ ಅಂತ. ಆಗ ಶಿವ ಹೇಳ್ತಾರೆ, ಸ್ವೀಕಾರ ಮಾಡಿದ್ರೆ ಮಾತ್ರ ನೀ ಹಿಂತಿರುಗಿ ಬಾ, ಇಲ್ಲ ಅಂತ ಹೇಳಿದ್ರೆ ಬರಬೇಡಿ ಅಂತ. ಸರಿ ಹಂಗೆ ಅಂತೇಳಿ ಇವರು ಹೋಗಿರ್ತಾರೆ. ದೇವಿ ಕೂಡ ಅಲ್ಲಿ ಹೋದಾಗ ದಕ್ಷ ಬ್ರಹ್ಮನು ಅವಮಾನ ಮಾಡ್ತಾರೆ ಪಾರ್ವತಿ ದೇವಿಗೆ. ಪಾರ್ವತಿ ದೇವಿ ಅವಮಾನಗೊಂಡು ಅಲ್ಲೇ ಅಗ್ನಿಸ್ಪರ್ಶವಾಗಿ ಸಾವನ್ನಪ್ತಾರೆ. ಇದೀವಿ ರೂಮ್ ಕಡೆ ಗಾಡಿ ಹತ್ರ ಹೋಗ್ತಾ ಇದೀವಿ. ನೆಕ್ಸ್ಟ್ ಪೆನ್ ಅಪ್ಡೇಟ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ, ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಗೈಸ್. ನೆಕ್ಸ್ಟ್ ಹೋಗ್ತಿರೋದು ವೈನಾಡ್ಗೆ. ವೈನಾಡಲ್ಲಿ ನಾವು ರೂಮ್ ಮಾಡಿರ್ತೀವಿ. ಹೋಗೋ ದಾರಿಯಲ್ಲಿ ತುಂಬಾ ಟಾಸ್ಕ್ ಅನ್ಕೊಳ್ಳಿ. ದೊಡ್ಡ ಒಂದು ಘಾಟ್ ಸಿಗುತ್ತೆ, ಘಾಟ್ ಸೆಕ್ಷನಲ್ಲಿ. ಅಲ್ಲಿ ಮಳೆ ಬರ್ತಿರುತ್ತೆ, ಕಲ್ಲು ಕೂಡ ಬೀಳ್ತಾ ಇರುತ್ತೆ ಅವಾಗವಾಗ. ಅದಾದಮೇಲೆ ನಮ್ಮ ಗಾಡಿ ಏನಾಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಬ್ಲಾಗ್ನ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಕಾಣೋಣ. ಲವ್ ಯು ಆಲ್ ಗೈಸ್, ಟೇಕ್ ಕೇರ್.